Good morning, students. In the last classes, we are discussing the purchase book, purchase returns book, sales book, and sales returns book ನಾವು ನೋಡಿದ್ವಿ. ಬಟ್ ಇವತ್ತು ಡಿಸ್ಕಸ್ ಮಾಡೋದು ನಿಮಗೆ ಇಂಪಾರ್ಟೆಂಟ್ ಫಾರ್ 12 ಮಾರ್ಕ್ ಕ್ವಶನ್ಸ್. ಇದನ್ನು ನಿಮಗೆ 12 ಮಾರ್ಕ್ ಆಗಿ ಕೇಳ್ತಾನೆ. ಓಕೆ, ಇಯರ್ ದೇ ಶುಡ್ ಬಿ ಗಿವನ್ ದಿ ಕ್ವಶನ್. ಎಂಟರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಪ್ರಾಪರ್ ಸಬ್ಸಿಡಿಯರಿ ಬುಕ್ಸ್. ಓಕೆ, ಇಲ್ಲಿ ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ಸ್ನ ನೀವೇನು ಮಾಡಿ ಅಂತ ಹೇಳಿದ್ದೇನೆ, ಪ್ರಾಪರ್ ಸಬ್ಸಿಡಿಯರಿ ಬುಕ್ಸಲ್ಲಿ ಎಂಟ್ರಿ ಮಾಡಿ ಅಂತ ಹೇಳಿದೆ. ಓಕೆ, ಇಯರ್ ದೇ ಶುಡ್ ಬಿ ಗಿವನ್ 1st March 2013 ಪರ್ಚೇಸ್ಡ್ 100 ಯೂನಿಟ್ಸ್ ಫ್ರಮ್ ನಂದೀಶ್ ಸ್ಟೋರ್ಸ್. ಓಕೆ, ಇಲ್ಲಿ ಯಾರಿಂದ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ? ಪರ್ಚೇಸ್ಡ್ ಗೂಡ್ಸ್ 100 ಯೂನಿಟ್ಸ್ ಫ್ರಮ್ ನಂದೀಶ್ ಸ್ಟೋರ್ಸಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈಚ್ ಯೂನಿಟ್ ರುಪೀಸ್ 2500. ಓಕೆ, ಒಂದು ಯೂನಿಟ್ ಬೆಲೆ ಎಷ್ಟಿದೆ ಅಂತಂದರೆ 2500 ಪರ್ ಯೂನಿಟ್ ಇದೆ. ಓಕೆ, ನೆಕ್ಸ್ಟ್ 2nd March 2013 ಸೋಲ್ಡ್ ಟು ರಹೀಮ್. ಇಲ್ಲಿ ಗೂಡ್ಸ್ನ ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ? ಸೋಲ್ಡ್ ಟು ರಹೀಮ್ 40 ಯೂನಿಟ್ಸ್. ಎಷ್ಟು ಯೂನಿಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ? 40 ಯೂನಿಟ್ಸ್ ಅಟ್ ರುಪೀಸ್ 190 ಪರ್ ಯೂನಿಟ್. ಓಕೆ, ಅಲ್ಲಿಗೆ ಈಚ್ ಯೂನಿಟ್ ಬೆಲೆ ಎಷ್ಟಿದೆ? ರುಪೀಸ್ 190 ಇದೆ. ನೋಡಿ, ಇಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ನ ಏನು ಮಾಡಬೇಕು ಅಂದರೆ ಆ ಒಂದು ಬುಕ್ಗೆ ನಾವು ಟ್ರಾನ್ಸ್ಫರ್ನ ಮಾಡಬೇಕಾಗುತ್ತೆ. ನೋಡಿ, ಫಸ್ಟ್ ಟ್ರಾನ್ಸಾಕ್ಷನ್ ವಿ ಶುಡ್ ಬಿ ಟ್ರಾನ್ಸ್ಫರ್ ಟು ಪರ್ಚೇಸ್ ಬುಕ್. ಸೆಕೆಂಡ್ ಟ್ರಾನ್ಸಾಕ್ಷನ್ ವಿ ಶುಡ್ ಬಿ ಟ್ರಾನ್ಸ್ಫರ್ ಟು ಸೇಲ್ಸ್ ಬುಕ್. ನೆಕ್ಸ್ಟ್ 6th March 2013 ಬಾಟ್ ಗೂಡ್ಸ್ ರುಪೀಸ್ 10,000 ಫ್ರಮ್ ಅಮೂಲ್ ಟ್ರೇಡರ್ಸ್. ಓಕೆ, 6th ಮಾರ್ಚಲ್ಲಿ ಏನು ಮಾಡ್ತಾ ಇದ್ದಾರೆ? ಬಾಟ್ ಗೂಡ್ಸ್ 10,000 ಅಷ್ಟು ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ? ಅಮೂಲ್ ಟ್ರೇಡರ್ಸಿಂದ ಪರ್ಚೇಸ್ ಮಾಡ್ತಾರೆ. ಇದನ್ನು ಯಾವ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡ್ತೀವಿ? ಪರ್ಚೇಸ್ ಬುಕ್. ನೆಕ್ಸ್ಟ್ 11th March 2013 ರಿಟರ್ನ್ 10 ಡಿಫೆಕ್ಟಿವ್ ಗೂಡ್ಸ್ ಟು ನಂದೀಶ್ ಸ್ಟೋರ್ಸ್. ಓಕೆ, ಇಲ್ಲಿ ರಿಟರ್ನ್ ಟು 10 ಡಿಫೆಕ್ಟಿವ್ ಗೂಡ್ಸ್ ಟು ನಂದೀಶ್ ಸ್ಟೋರ್ಸ್. ನಂದೀಶ್ ಸ್ಟೋರ್ಸಿಂದ ನಾವು ಫಸ್ಟ್ ಏನು ಮಾಡಿದ್ವಿ? ಪರ್ಚೇಸ್ನ ಮಾಡಿದ್ವಿ. ಈ ಒಂದು ಟ್ರಾನ್ಸಾಕ್ಷನ್ ನಾವು ಯಾವ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ ಅಂತಂದರೆ ಪರ್ಚೇಸ್ ರಿಟರ್ನ್ಸ್ ಬುಕ್ಕಲ್ಲಿ ನಾವು ಎಂಟ್ರಿನ ಮಾಡ್ತೀವಿ. ಓಕೆ, ನೆಕ್ಸ್ಟ್ 14th March 2013 ಸೋಲ್ಡ್ ಟು ಕೀರ್ತಿ ಸ್ಟೋರ್ಸ್ ರುಪೀಸ್ 5,000 ಟ್ರೇಡ್ ಡಿಸ್ಕೌಂಟ್ 10%. ಓಕೆ, ಇಲ್ಲಿ ಗೂಡ್ಸ್ನ ಎಷ್ಟು ಯಾರಿಗೆ ಸೇಲ್ ಮಾಡ್ತಾ ಇದ್ವಿ? ಕೀರ್ತಿ ಸ್ಟೋರ್ಸ್ಗೆ ಸೇಲ್ ಮಾಡ್ತಾ ಇದ್ವಿ. ಎಷ್ಟು ರೂಪೀಸ್ ಸೇಲ್ ಮಾಡ್ತಾ ಇದ್ವಿ? 5,000. ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ? ನಮಗೆ 10%ನ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ 15th March 2013 ಪರ್ಚೇಸ್ಡ್ ಫ್ರಮ್ ಕೃಷ್ಣ ಟ್ರೇಡರ್ಸ್. ಯಾರಿಂದ ನಾವು ಪರ್ಚೇಸ್ ಮಾಡಿದ್ವಿ? ಕೃಷ್ಣ ಟ್ರೇಡರ್ಸಿಂದ ಪರ್ಚೇಸ್ ಮಾಡಿದ್ವಿ. ಎಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ? ಅಟ್ 50 ಯೂನಿಟ್ಸ್ ಈಚ್. ಓಕೆ, ಇಲ್ಲಿ 75 ಯೂನಿಟ್ಸ್ನ ನಾವು ಯಾರಿಂದ ಪರ್ಚೇಸ್ ಮಾಡಿದ್ವಿ? ಕೃಷ್ಣ ಟ್ರೇಡರ್ಸಿಂದ ಪರ್ಚೇಸ್ ಮಾಡಿದ್ವಿ. ಓಕೆ, ಒಂದು ಯೂನಿಟ್ ಬೆಲೆ 50 ರೂಪೀಸ್ ಇದೆ. ಇದನ್ನು ಯಾವ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡ್ತೀವಿ? ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ 18th March 2013 ರಹೀಮ್ ರಿಟರ್ನ್ಡ್ 5 ಡ್ಯಾಮೇಜ್ಡ್ ಯೂನಿಟ್ಸ್. ಅಂದರೆ ರಹೀಮ್ ಅನ್ನೋನು ಏನು ಮಾಡ್ತಾ ಇದ್ದಾನೆ? ನಮಗೆ 5 ಡ್ಯಾಮೇಜ್ಡ್ ಯೂನಿಟ್ಸ್ನ ರಿಟರ್ನ್ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಯಾವ ಬುಕ್ ಎಂಟ್ರಿ ಮಾಡಿರ್ತೀವಿ? ಅದನ್ನು ಸೇಲ್ಸ್ ಮಾಡಿದ್ದೀವಿ. ಅದರಿಂದ ಇದನ್ನು ಸೇಲ್ಸ್ ರಿಟರ್ನ್ಸ್ ಬುಕ್ಕಲ್ಲಿ ನಾವು ಅದನ್ನು ಎಂಟ್ರಿನ ಮಾಡ್ತೀವಿ. ಓಕೆ, ನೆಕ್ಸ್ಟ್ 22nd March 2013 ಪರ್ಚೇಸ್ಡ್ ಫ್ರಮ್ ಭರತ್ ಟ್ರೇಡರ್ಸ್. ಯಾರಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ವಿ? ಭರತ್ ಟ್ರೇಡರ್ಸಿಂದ ಪರ್ಚೇಸ್ ಮಾಡ್ತಾ ಇದ್ವಿ. ಎಷ್ಟು ರೂಪೀಸ್ಗೆ? 9,000. ಇದನ್ನು ನಾವು ಯಾವ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ? ಪರ್ಚೇಸ್ ಬುಕ್. ನೆಕ್ಸ್ಟ್ 24th March 2013 ಸೋಲ್ಡ್ ಟು ತರುಣ್. ತರುಣ್ಗೆ ನಾವೇನು ಮಾಡಿದ್ವಿ? ಸೇಲ್ಸ್ನ ಮಾಡಿದ್ವಿ. ಇದನ್ನು ನಾವು ಯಾವ್ದು ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ? ಸೇಲ್ಸ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, 27th March 2013 ಸೋಲ್ಡ್ ಟು ವರುಣ್ ಸಪ್ಲೈಯರ್ಸ್. ಓಕೆ, ಯಾರಿಗೆ ನಾವು ಗೂಡ್ಸ್ನ ಸೇಲ್ ಮಾಡಿದ್ವಿ? ವರುಣ್ ಸಪ್ಲೈಯರ್ಸ್ಗೆ ಸೇಲ್ ಮಾಡಿದ್ವಿ. ರುಪೀಸ್ 4,000 ಆನ್ ಅಕೌಂಟ್. ಇದನ್ನು ಯಾವ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡ್ತೀವಿ? ಸೇಲ್ಸ್ ಬುಕ್ಕಲ್ಲಿ ನಾವು ಅದನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ 30th March 2013 ಸೆಂಟ್ ಎ ಡೆಬಿಟ್ ನೋಟ್ ಟು ಭರತ್ ಟ್ರೇಡರ್ಸ್ ಆನ್ ಓವರ್ ಚಾರ್ಜ್ ಆಫ್ ರುಪೀಸ್ 1,500. ಫಸ್ಟ್ ಭರತ್ ಟ್ರೇಡರ್ಸಿಂದ ನಾವೇನು ಮಾಡಿದ್ವಿ? ಪರ್ಚೇಸ್ನ ಮಾಡಿದ್ವಿ. ದಟ್ಸ್ ವೈ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪರ್ಚೇಸ್ ರಿಟರ್ನ್ಸ್ ಬುಕ್. ಓಕೆ, ಇಲ್ಲಿ ನಾವು ಬೋರ್ಡ್ ಮೇಲೆ ನೋಡೋಣ ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಅಂತ. ಅಂದರೆ ಈಚ್ ಟ್ರಾನ್ಸಾಕ್ಷನ್ ಆ ಬುಕ್ಗೆ ನಾವೇನು ಮಾಡಬೇಕಾಗುತ್ತೆ? ಟ್ರಾನ್ಸ್ಫರ್ನ ಮಾಡಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇಯರ್ ಇಲ್ಲಿ ನಮಗೆ ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ಸ್ ಆಲ್ರೆಡಿ ನಾವು ನೋಡಿದ್ವಿ. ಇಯರ್ ವಿ ಶುಡ್ ಬಿ ಎಂಟರ್ಡ್ ಇನ್ ಟು ದಿ ಪ್ರಾಪರ್ ಸಬ್ಸಿಡಿಯರಿ ಬುಕ್ಸ್. ಇಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಪ್ರಾಪರ್ ಸಬ್ಸಿಡಿಯರಿ ಬುಕ್ಸ್ ಅಲ್ಲಿ ಇಲ್ಲಿ ಕೊಟ್ಟಿರುವಂಥ ಟ್ರಾನ್ಸಾಕ್ಷನ್ಸ್ನ ಎಂಟ್ರಿ ಮಾಡಿ ಅಂತ ಹೇಳಿ.
ಓಕೆ, ಫಸ್ಟ್ ಟ್ರಾನ್ಸಾಕ್ಷನ್ಸ್ ಏನ್ ಕೊಟ್ಟಿದ್ದ, ಫಸ್ಟ್ ಮಾರ್ಚ್ 2013 ಪರ್ಚೇಸ್ಡ್ 100 ಯೂನಿಟ್ಸ್ ಫ್ರಮ್ ನಂದೀಶ್ ಸ್ಟೋರ್ಸ್. ಓಕೆ, ಪರ್ಚೇಸ್ಡ್ 100 ಯೂನಿಟ್ಸ್ ಫ್ರಮ್ ನಂದೀಶ್ ಸ್ಟೋರ್ಸ್ ರುಪೀಸ್ 2500 ಪರ್ ಯೂನಿಟ್. ಇಲ್ಲಿ 100 ಯೂನಿಟ್ಸ್ ಯಾರಿಂದ ಪರ್ಚೇಸ್ ಮಾಡಿದರೆ, ನಂದೀಶ್ ಸ್ಟೋರ್ಸ್ ಇಂದ ಪರ್ಚೇಸ್ ಮಾಡಿದರೆ. ಒಂದು ಯೂನಿಟ್ ಬೆಲೆ ಎಷ್ಟಿದೆ, ರುಪೀಸ್ 2500. ಇದನ್ನ ನಾವು ಯಾವ್ದಕ್ಕೆ ಎಂಟರ್ ಮಾಡ್ತೀವಿ, ಪರ್ಚೇಸ್ ಬುಕ್. ಓಕೆ, ಹಿಯರ್ ಇನ್ ದಿಸ್ ಕೇಸ್ ಫಸ್ಟ್ ಮಾರ್ಚ್ 2013 ಯಾರಿಂದ ಪರ್ಚೇಸ್ ಮಾಡುವಂತದ್ದು, ನಂದೀಶ್ ಸ್ಟೋರ್ಸ್. ನಂದೀಶ್ ಸ್ಟೋರ್ಸ್ ಇಂದ ಪರ್ಚೇಸ್ ಮಾಡಿದ್ವಿ. ಎಷ್ಟು ಯೂನಿಟ್ಸ್, 100 ಇಂಟು ಈಚ್ ಯೂನಿಟ್ 2500. ಅಲ್ಲಿಗೆ ಎಷ್ಟು ಬರುತ್ತೆ ನಮ್ಗೆ ವ್ಯಾಲ್ಯೂ, 2,50,000. ಇದೆಷ್ಟು ಬರುತ್ತೆ ನಮ್ಗೆ, 2,50,000. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಸೆಕೆಂಡ್ ಮಾರ್ಚ್ 2013 ಸೋಲ್ಡ್ ಗೂಡ್ಸ್ ಟು ರಹೀಮ್ 40 ಯೂನಿಟ್ಸ್. ಎಷ್ಟು ಯೂನಿಟ್ಸ್ ನಾವು ಸೇಲ್ ಮಾಡ್ತಾ ಇದ್ದಾರೆ, 40 ಯೂನಿಟ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಯೂಚ್ ಯೂನಿಟ್ ರುಪೀಸ್ 190. ಈಚ್ ಯೂನಿಟ್ ಎಷ್ಟಿದೆ, 190 ಇದೆ. ಅವಾಗ ನಾವು ತಗೋಬೇಕಾದ್ರೆ ಯಾವ ಬುಕ್ ಅಲ್ಲಿ, ಸೇಲ್ಸ್ ಬುಕ್. ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದಾಗ ಎಷ್ಟು ಬರುತ್ತೆ, ಸೆಕೆಂಡ್ ಮಾರ್ಚ್ 2030 ಯಾರಿಗೆ, ರಹೀಮ್ಗೆ ಎಷ್ಟು ಯೂನಿಟ್ಸ್ ನಾವು ಸೇಲ್ ಮಾಡ್ತಾ ಇದ್ರಿ, 40 ಯೂನಿಟ್ಸ್ ಇಂಟು ಈಚ್ ಯೂನಿಟ್ ರುಪೀಸ್ 190. ಅಲ್ಲಿ ಎಷ್ಟು ಬರುತ್ತೆ ನಿಮಗೆ, 7,600. ಎಷ್ಟು ಬರುತ್ತೆ ನಿಮಗೆ, 7,600. ಎಷ್ಟು ಬರುತ್ತೆ ನಿಮಗೆ, 7,600. ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ದೇ ಶುಡ್ ಬಿ ಗಿವನ್. ಬಾಟ್ ಗೂಡ್ಸ್ 6th March 2013 ಬಾಟ್ ಗೂಡ್ಸ್ ಫ್ರಮ್ ರುಪೀಸ್ 10,000 ಫ್ರಮ್ ಅಮೂಲ್ ಟ್ರೇಡರ್ಸ್. ಯಾರಿಂದ ನಾವು ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದೀವಿ, ಅಮೂಲ್ ಟ್ರೇಡರ್ಸ್ ಇಂದ ಪರ್ಚೇಸ್ ಮಾಡ್ತಾ ಇದೀವಿ. ಈಚ್ ಯೂನಿಟ್ ಬೆಲೆ ಎಷ್ಟು ವ್ಯಾಲ್ಯೂ ಪರ್ಚೇಸ್ ಮಾಡ್ತಾ ಇದೀವಿ, ರುಪೀಸ್ 10,000. ಇದನ್ನ ಯಾವ ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ, ಪರ್ಚೇಸ್ ಬುಕ್ 6th March 2013 ಯಾರಿಂದ ಪರ್ಚೇಸ್ ಮಾಡ್ತಾ ಇರುವಂತದ್ದು, ಅಮೂಲ್ ಟ್ರೇಡರ್ಸ್. ಅಮೂಲ್ ಟ್ರೇಡರ್ಸ್ ಎಷ್ಟಿದೆ ವ್ಯಾಲ್ಯೂ, ರುಪೀಸ್ 10,000. Okay, next here 11th March 2013 return 10 defective goods to Nandish stores. Okay, return to defective 10 units to Nandish stores. ಯಾರಿಗೆ ನಾವು ಡಿಫೆಕ್ಟಿವ್ ಆಗಿರೋದ್ರಿಂದ ಯಾರು ರಿಟರ್ನ್ ಮಾಡ್ತಾ ಇದ್ವಿ, ನಂದೀಶ್ ಗೆ ರಿಟರ್ನ್ ಮಾಡ್ತಾ ಇದ್ವಿ. ನಂದೀಶ್ ಇಂದ ಫಸ್ಟ್ ನಾವೇನ್ ಮಾಡಿದ್ವಿ, ಪರ್ಚೇಸ್ ನ ಮಾಡಿದ್ವಿ. ಯಾವ ಡೇಟ್ ಅಲ್ಲಿ ಅದನ್ನ ರಿಟರ್ನ್ ಮಾಡ್ತಾ ಇದ್ವಿ, 11th March 2013 ನಂದೀಶ್ ಸ್ಟೋರ್ಸ್. ನಂದೀಶ್ ಸ್ಟೋರ್ಸ್ ಎಷ್ಟು ಯೂನಿಟ್ಸ್ ರಿಟರ್ನ್ ಮಾಡ್ತಾ ಇದೀವಿ, ಫಾರ್ ಡಿಫೆಕ್ಟಿವ್ 10 ಯೂನಿಟ್ಸ್. ಈಚ್ ಯೂನಿಟ್ ವ್ಯಾಲ್ಯೂ ಎಷ್ಟಿತ್ತು, 2,500. ಅಲ್ಲಿ ಎಷ್ಟು ಬರುತ್ತೆ, 25,000. ಎಷ್ಟು ಬರುತ್ತೆ ನಿಮಗೆ, 25,000. ಓಕೆ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, 14th March 2013 ಸೋಲ್ಡ್ ಟು ಕೀರ್ತಿ ಸ್ಟೋರ್ಸ್. ಯಾರಿಗೆ ನಾವು ಇಲ್ಲಿ ಗೂಡ್ಸ್ ನ ಸೇಲ್ ಮಾಡ್ತಾ ಇದ್ವಿ, ಕೀರ್ತಿ ಸ್ಟೋರ್ಸ್ ಗೆ ಎಷ್ಟು ರುಪೀಸ್, 5,000. ಹಿಯರ್ ದೇ ಶುಡ್ ಬಿ ಅಲೌಡ್ 10% ಆಸ್ ಟ್ರೇಡ್ ಡಿಸ್ಕೌಂಟ್. ಇಲ್ಲಿ ಸೇಲ್ ಸೋಲ್ಡ್ ಇರೋದ್ರಿಂದ ಯಾವ ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ, ಸೇಲ್ಸ್ ಬುಕ್ ಆನ್ ದ ಡೇಟ್ ಆಫ್ 14th March 2013. ಹಿಯರ್ ಕೀರ್ತಿ ಸ್ಟೋರ್ಸ್. ಕೀರ್ತಿ ಸ್ಟೋರ್ಸ್ ಎಷ್ಟು ಮಾಡಿದೀವಿ, 5,000 ಲೆಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, 10%. ಅವಾಗ 5,000 ಇಂಟು 10%. ಎಷ್ಟು ಬರುತ್ತೆ, 500. ಔಟರ್ ಕಾಲಮ್ ನಾವು ಎಷ್ಟು ಬಂತೀವಿ, 4,500. ಓಕೆ, ನೆಕ್ಸ್ಟ್ here 15th March 2013 purchased from Krishna Traders. ಯಾರಿಂದ ನಾವು ಪರ್ಚೇಸ್ ಮಾಡ್ತಾ ಇದೀವಿ, ಕೃಷ್ಣ ಟ್ರೇಡರ್ಸ್ ಇಂದ 75 ಯೂನಿಟ್ಸ್. ಎಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡ್ತಾ ಇದೀವಿ, 75 ಯೂನಿಟ್ಸ್. ಈಚ್ ಯೂನಿಟ್ ರೇಟ್ is rupees 50 on the date of 15th March 2013. Here we should be purchased Krishna Traders. Okay, ಎಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡ್ತಾ ಇದೀವಿ, 75 ಯೂನಿಟ್ಸ್. ಇಂಟು ಈಚ್ ಯೂನಿಟ್ ವ್ಯಾಲ್ಯೂ ಯೂಸ್ ರುಪೀಸ್ 50. 50 ಅಂದಾಗ ಇಲ್ಲಿ ಎಷ್ಟು ಬರುತ್ತೆ, 3,750.
Okay, next year 18th March 2013 Rahim returned 5 damaged units. ಅಂದ್ರೆ ರಹೀಮ್ ಅನ್ನೋನು ಎಷ್ಟು ರಿಟರ್ನ್ ಮಾಡ್ತಾ ಇದೆ, ನಮಗೆ 5 ಡ್ಯಾಮೇಜ್ಡ್ ಯೂನಿಟ್ಸ್ ನ ರಿಟರ್ನ್ ಮಾಡ್ತಾರೆ. ನಾವು ರಹೀಮ್ಗೆ ಏನ್ ಮಾಡಿದ್ವಿ, ಸೇಲ್ಸ್ ನ ಮಾಡಿದ್ವಿ. ಇಲ್ಲಿ ರಿಟರ್ನ್ ಆದಾಗ ನಾವು ಯಾವ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ಸೇಲ್ಸ್ ರಿಟರ್ನ್ಸ್ ಬುಕ್. ಆನ್ ದ ಡೇಟ್ ಆಫ್ 18th March 2013 ರಹೀಮ್ ಎಷ್ಟು ಯೂನಿಟ್ಸ್, 5 ಯೂನಿಟ್ಸ್ ಇಂಟು 190. ಅಲ್ಲಿಗೆ ಇದು ಎಷ್ಟು ಬರುತ್ತೆ ನಮಗೆ 950. ಎಷ್ಟು ಬರುತ್ತೆ ನಿಮಗೆ 950. ಓಕೆ, ನೆಕ್ಸ್ಟ್ 22nd March 2013 purchased from Bharat Traders rupees 9,000. ಓಕೆ, ಯಾರಿಂದ ನಾವು ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ವಿ, ಪರ್ಚೇಸ್ಡ್ ಫ್ರಮ್ ಭರತ್ ಟ್ರೇಡರ್ಸ್. ಅದರಿಂದ ನಾವು ಯಾವ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ಪರ್ಚೇಸ್. ಓಕೆ, ಆನ್ ದ ಡೇಟ್ ಆಫ್ 22nd March 2013 ಯಾರಿಂದ ನಾವು ಗೂಡ್ಸ್ ಪರ್ಚೇಸ್ ಮಾಡ್ತಾ ಇರೋದು, ಭರತ್ ಟ್ರೇಡರ್ಸ್. ಎಷ್ಟು ವ್ಯಾಲ್ಯೂ, rupees 9,000. Okay, next 24th March 2013 sold to Tarun rupees 7,000. ಇಲ್ಲಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನು ಕೊಟ್ಟಿದ್ರೆ, sold to Tarun rupees 7,000. ಇದನ್ನ ಯಾವ ಬುಕ್ ಅಲ್ಲಿ ಎಂಟರ್ ಮಾಡ್ತೀವಿ, ಸೇಲ್ಸ್ ಬುಕ್. ಓಕೆ, ಆನ್ ದ ಡೇಟ್ ಆಫ್ 24th March 2013 ಓಕೆ, ಯಾರು, ಭರತ್ ಟ್ರೇಡರ್ಸ್. ಸಾರಿ, ಭರತ್ ಟ್ರೇಡರ್ಸ್ ಅಲ್ಲ, ತರುಣ್ಗೆ ನಾವು ಗೂಡ್ಸ್ ಏನ್ ಮಾಡ್ತಾ ಇದ್ವಿ, ಸೇಲ್ಸ್ ನ ಮಾಡ್ತಾ ಇದ್ವಿ. ಎಷ್ಟು ರುಪೀಸು, 7,000. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ here they should be given. sold to Varun suppliers rupees 4,000. ನೆಕ್ಸ್ಟ್ ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ, 27th March 2013 they are sold goods to ವರುಣ್ ಸಪ್ಲೈಯರ್ಸ್. ಯಾರಿಗೆ ಅವರು ಗೂಡ್ಸ್ ನ ಸೇಲ್ ಮಾಡ್ತಾ ಇರೋದು, ವರುಣ್ ಸಪ್ಲೈಯರ್ಸ್. ಎಷ್ಟು ರುಪೀಸ್, 4,000. ಆನ್ 27th March 2013 ವರುಣ್ ಸಪ್ಲೈಯರ್ಸ್ ಎಷ್ಟು ರುಪೀಸು ಗೂಡ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ, rupees 4,000. ಓಕೆ, ನೆಕ್ಸ್ಟ್ ಇಯರ್ ಲಾಸ್ಟ್ ಒನ್ 30th March 2013 sent a debit note to Bharat Traders for overcharge rupees 1,500. ಅಂದ್ರೆ ಫಸ್ಟ್ ನಾವು ಭರತ್ ಟ್ರೇಡರ್ಸ್ ಇಂದ ಏನ್ ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಓವರ್ ಚಾರ್ಜ್ ಆಗಿರೋದಕ್ಕೆ ಅವ್ರಿಗೆ ಏನ್ ಮಾಡ್ತಾ ಇದ್ವಿ, ಗೂಡ್ಸ್ ನ ರಿಟರ್ನ್ ಮಾಡ್ತಾ ಇದೀವಿ. ಅವಾಗ ಇಲ್ಲಿ ಯಾವ ಬುಕ್ ಎಂಟ್ರಿ ಮಾಡ್ತೀವಿ, ಸೇಲ್ಸ್ ಪರ್ಚೇಸ್ ರಿಟರ್ನ್ಸ್ ಬುಕ್. ಆನ್ 30th March 2013 ಭರತ್ ಟ್ರೇಡರ್ಸ್ ಎಷ್ಟು ವ್ಯಾಲ್ಯೂ ನಾವು ಗೂಡ್ಸ್ ರಿಟರ್ನ್ ಮಾಡ್ತಾ ಇದೀವಿ, 1,500. ಈಗ ಕೊಟ್ಟಿರುವಂತ ಟ್ರಾನ್ಸಾಕ್ಷನ್ಸ್ ಇಷ್ಟೇ. ನೆಕ್ಸ್ಟ್ ಟೋಟಲ್ ನ ಮಾಡ್ತೀವಿ. ಟೋಟಲ್ ಆಫ್ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ಬುಕ್ ಅಂಡ್ ಸೇಲ್ಸ್ ರಿಟರ್ನ್ಸ್ ಬುಕ್. ಓಕೆ, ಇಲ್ಲಿ ನಿಮಗೆ ಫಸ್ಟ್ ನೀವು ಟೋಟಲ್ ಆಫ್ ಪರ್ಚೇಸ್ ಬುಕ್ ನ ನೋಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 2,72,750. 2,72,750. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಸ್ ಬುಕ್ ನೋಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 26,500. ಓಕೆ, ನೆಕ್ಸ್ಟ್ ಸೇಲ್ಸ್ ಬುಕ್ ನ ನಾವಿಲ್ಲಿ ನೋಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ, ಸೇಲ್ಸ್ ಬುಕ್ 23,100. ಎಷ್ಟು ಬರುತ್ತೆ ನಿಮಗೆ, 23,100. ಸೇಲ್ಸ್ ರಿಟರ್ನ್ಸ್ ಬುಕ್ 950. ಎಷ್ಟು ಬರುತ್ತೆ ನಿಮಗೆ, 950 ಬರುತ್ತೆ. ಓಕೆ, ಇದು ನಮಗೆ ಈ ರೀತಿ ಮಾಡಿದ್ರೆ ನಿಮಗೆ 12 ಮಾರ್ಕ್. ಓಕೆ, ಇದು ನಿಮಗೆ 12 ಮಾರ್ಕ್ ಕ್ವಶನ್ ಆಗಿರೋದು ಕಂಪಲ್ಸರಿ ಆಗಿರುತ್ತೆ. ಇದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ 12 ಮಾರ್ಕ್ ಕ್ವಶನ್ ಆಗಿ ಈ ರೀತಿ ಟ್ರಾನ್ಸಾಕ್ಷನ್ಸ್ ನಿಮಗೆ ಅವರು ಕೇಳ್ತಾರೆ. ಓಕೆ, ಸ್ಟೂಡೆಂಟ್ಸ್, we should be continuing in the next class. Thank you.